ಅಷ್ಟು ಎಫರ್ಟ್ಸು ಟೀಸರಲ್ಲೆಲ್ಲ ನಾವು ನೋಡ್ಬೋದು. ಇವನ್ ಆ ದೇವಲೋಕ ಹೇಳಿದ್ರಲ್ಲ, ಅದರಲ್ಲಿ ಆಶಿಕಾ ಅವರು ಕೂಡ ತುಂಬ ಸುಂದರವಾಗಿ ಮುದ್ದಾಗಿ ಕಾಣಿಸ್ತಿದ್ದಾರೆ. ಈ ಹಿಂದೆ ಇದೇ ಥರದ್ದು ಒಂದು ಪಾತ್ರಗಳು ಬೇರೆಯವರು ಮಾಡಿದ್ರು ಕೂಡ ಇಲ್ಲ, ಆಶಿಕಾ ಅವರು ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಅನ್ಸುತ್ತೆ. ಅಷ್ಟು ಅದ್ಭುತವಾಗಿ ಕಾಸ್ಟ್ಯೂಮ್ಸ್ ಇರ್ಬೋದು, ಮೇಕಪ್ ಇರ್ಬೋದು, ಹೇರ್ ಸ್ಟೈಲ್ ಇರ್ಬೋದು, ಆಕ್ಸೆಸರೀಸ್ ಇರ್ಬೋದು, ಪ್ರತಿಯೊಂದು ತುಂಬ ಡೀಟೇಲಿಂಗ್ ಆಗಿ ಮಾಡಿದ್ದಾರೆ. ಅದರ ಎಫರ್ಟ್ಸನ್ನು ನಾವು ನೋಡ್ಬೋದು ಸ್ಕ್ರೀನಲ್ಲಿ. ಹೌದು, ಐ ಥಿಂಕ್ ವರ್ಷಿಣಿ ಅವರು ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದೆ ಎಂಟೈರ್ ಸಿನಿಮಾ ಎಲ್ಲ ಕಾಸ್ಟ್ಯೂಮ್ಸ್ಗಳು. ಅವ್ರಿಗೂ ಒಂಥರ ಎಕ್ಸೈಟಿಂಗ್ ಆಗಿರುತ್ತಲ್ವ. ಯೂಶಲಿ ಒಂದು ಸಿನಿಮಾ ಅಂತ ಬಂದರೆ ಯಾವ್ದಾದ್ರು ಸ್ಟೈಲಿಸ್ಟ್ಗೆ ಒಂದು ಕ್ಯಾರೆಕ್ಟರ್ ಅಂದರೆ ನಾವು ಅದೇ ಬೌಂಡ್ರಿಯಲ್ಲೇ ವರ್ಕ್ ಮಾಡಬೇಕಂತ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ 4 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಅದರೊಳಗೂ ಒಂದಷ್ಟು ಡಿಫ್ರೆಂಟ್ ಕಾಸ್ಟ್ಯೂಮ್ಸ್. ಹೌದು. ಸೊ ಫಾರ್ ಹರ್ ಆಲ್ಸೋ ಇಟ್ ವಾಸ್ ಅನ್ ಎಕ್ಸೈಟಿಂಗ್ ಜರ್ನಿ. ನನ್ನ ವರ್ಷಿಣಿ ಅವರ ಜರ್ನಿ ತುಂಬ ಟೈಮಿಂದನೂ ಇದೆ. ಆ್ಯಂಡ್ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು ಐ ಥಿಂಕ್ ಇಟ್ ವಾಸ್ ರಿಯಲಿ ಗುಡ್. ಶಿ ಇಸ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್. ದೇವಲೋಕ ಸೀಕ್ವೆನ್ಸ್ ಆ್ಯಕ್ಚುಲಿ ನಾವು ಫಸ್ಟ್ ಅಂದರೆ ಈ ಮೂವಿ ಶುರು ಆದಾಗ್ಲೂ ಫಸ್ಟ್ ನಾವು ಲುಕ್ ಟೆಸ್ಟ್ ಮಾಡಿದ್ದೆ ದೇವಲೋಕ ಲುಕ್ನ. ಫಸ್ಟ್ ಟೈಮ್ ದುಷ್ಯಂತ್ ಅವ್ರನ್ನ ಮೀಟ್ ಮಾಡಿದ್ದು ನಾನು ಅವಾಗ್ಲೇ, ಅಂದರೆ ಇನ್ ಟರ್ಮ್ಸ್ ಆಫ್ ವರ್ಕ್ ಈ ಸಿನಿಮಾ ರಿಲೇಟೆಡ್ ಆಗಿ. ಅವರು ರಾಕ್ಷಸರ ಲುಕ್ಕಲ್ಲಿದ್ದರು ಆ್ಯಂಡ್ ನಾನು ದೇವಕನ್ಯೆಯ ಲುಕ್ಕಲ್ಲಿ. ಸೊ ಅದು ಐ ಥಿಂಕ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೆಮೊರಿ. ಅವಾಗ ಫಸ್ಟ್ ಟೈಮ್ ಅವ್ರಿಗೂ ಹೊಸದು, ನನಗೂ ಹೊಸಬ್ರು, ಲೈಕ್ ವಿ ಟೇಕ್ ಸಮ್ ಟೈಮ್ ಟು ಗೆಟ್ ಅಲಾಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ಅಲ್ಲಿಂದ ಶುರುವಾಗಿದ್ದು. ಅದು ನಾವು ತುಂಬ ಕೊನೆಯಲ್ಲಿ ಶೂಟ್ ಮಾಡಿದ್ದಿರೋದ್ರಿಂದ ಸ್ಟೈಲಿಂಗ್ ಕೂಡ ಚೇಂಜ್ ಆಯಿತು ಆಫ್ಟರ್ 3 years. ಸೊ ಅದಕ್ಕೆ ಮೇಕಪ್ ಆಗಿರಲಿ, ನನ್ನ ಎಂಟೈರ್ ಟೀಮ್, ಮೇಕಪ್, ಹೇರ್ ಟೀಮ್ ಎಲ್ಲ ತುಂಬಾ ವರ್ಕ್ ಮಾಡಿ, ಅದಕ್ಕೊಂದು ದಿನ ಮುಂಚೆ ಲೈಟಿಂಗ್ ಕಾಲ್ ಶೀಟ್ ನಡಿಬೇಕಾರೆ ಹೋಗಿ ಒಂದು ಲುಕ್ ಮಾಡಿ ದಿಸ್ ಇಸ್ ದ ಫೈನಲ್ ಲುಕ್ ಅಂತ ತೋರಿಸಿ. ಸೊ ದೇರ್ ವಾಸ್ ಅ ಲಾಟ್ ಆಫ್ ಪ್ರಾಸೆಸ್. ಇಟ್ ವಾಸ್ ನಾಟ್ ಲೈಕ್ ಸ್ಪಾಟಲ್ಲಿ ಹೋಗಿ ಏನೋ ಡಿಸೈಡ್ ಮಾಡಿದ್ವಿ. ನೋ, ವಿ ಹ್ಯಾಡ್ ಟು ಪ್ರಿಪೇರ್ ಅ ಲಾಟ್. ಒಂದ್ಸಲಿ ಲುಕ್ ಟೆಸ್ಟ್ ಆಗಿ ಅದಾದ್ಮೇಲೆ ಒಂದಷ್ಟು ದಿನ ಆದಮೇಲೆ ವಿ ಹ್ಯಾಡ್ ಟು ಚೇಂಜ್ ದ ಸ್ಟೈಲಿಂಗ್ ಆ್ಯಂಡ್ ಅಕಾರ್ಡಿಂಗ್ ಟು ದ ಸೆಟ್ಟು ಎಷ್ಟು ದೊಡ್ಡದಾಗಿ ವೈಭವವಾಗಿ ಕಾಣಿಸ್ತೋ, ನಾವು ಕೂಡ ಸ್ಟೈಲಿಂಗ್ನ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿ. ಆ್ಯಂಡ್ ಐ ವೋರ್ ದ ರಿಯಲ್ ಜ್ಯುವೆಲ್ರಿ.